ಈಗ ಅದಕ್ಕೆ ನೀವು ಬಡ್ಡಿ ಕೊಡ್ತಾ ಇದ್ರಿ, ಹೌದಾ? ಈಗ ನಿಮ್ಮ ಕೈಯಲ್ಲಿ ಬಡ್ಡಿ ದುಡ್ಡು ಕೊಡಕ್ಕಾಗಲ್ಲ, ಅಸಲು ಕಟ್ಟಕ್ಕಾಗಲ್ಲ. ಚಿಂತನೆ ಮಾಡಬೇಡಿ ಸ್ವಾಮಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೀರಿ? ತೊಂದ್ರೆನೆ ತಗೋಬೇಡಿ. ನಾನು ನಿಮಗೆ ಕೊಟ್ಟಿದ್ದಲ್ಲ ಅಷ್ಟು, ನೀವು ಕೊಡ್ಬೇಕಲ್ಲ ಬಡ್ಡಿ. ಎರಡಕ್ಕೂ ಸೇರಿ ನಿಮ್ಮ ಹೋಟೆಲ್ ವಾಜಾ ಆಯ್ತು. ಏನು ವರಿ ಮಾಡ್ಬೇಡಿ. ಅಯ್ಯೋ ಚಿಂತನೆ ಬಿಟ್ಬಿಡಿ. ಅರ್ಚಕ್ರೆ ಒಂದು ಕೆಲಸ ಮಾಡಪ್ಪ. ಏನ್ ಮಾಡ್ಲಣ್ಣ? ಈಗ ಇಲ್ಲಿ ಕೂತಿದಾರಲ್ಲ ಶ್ರೀಮಾನ್ ನಾರಾಯಣ್, ಅವ್ರಿಗೂ ಈ ಹೋಟೆಲ್ ನನ್ನ ಹತ್ರ ಹಣ ಇಟ್ಟಿದ್ರಲ್ಲ ಅದಕ್ಕೂ ಇನ್ನು ಮುಂದೆ ಈ ದಿವಸದಿಂದ ಯಾವುದೇ ತರವಾದ ಸಂಬಂಧಗಳು ಇರೋದಿಲ್ಲ. ಇನ್ನು ಮುಂದೆ ಆ ಹೋಟೆಲಿನ ಮಾಲೀಕ ಇದಕ್ಕೆ ಕೂತಿದ್ದೀರಲ್ಲ ಶ್ರೀಮಾನ್ ಬಂಗಾರಯ್ಯ, ಅವರಿಗೆ ಸೇರಿದ್ದು ಅಂತ ಬೇಗೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಸಾಹೇಬ್ರ ಕೈಲಿ ಒಂದು ರುಜು ತಗೊಂಡ್ಬಿಡಪ್ಪ. ಸರಿ ಸರಿ. ಬಿಸಿ ಇರುವಾಗಲೇ ಬೇಗ ಮಾಡ್ಕೊಂಡ್ಬಿಡ್ಬೇಕಪ್ಪ. ಆಯ್ತಣ್ಣ. ಅದು ಹಾಗಲ್ಲ ಬಿಗ್ರೆ, ನಾನು ಅದು ಹಾಗಲ್ಲ ಅಂದ್ರೆ ಇನ್ನು ಹ್ಯಾಕ್ ಸ್ವಾಮಿ? ಬೀಗ್ರೆ ಯಾಕೆ ಹೆದರ್ಕೋತಿದ್ದೀರಾ? ನಿಮ್ ಎದುರು ಕೂತಿರೋದು ನಿಮ್ ಹಾಗೆ ಮನುಷ್ಯರೇ. ಅದೇನ್ ವಿಷಯ ಅಂತ ಧೈರ್ಯವಾಗಿ ಹೇಳಿ. ಏನ್ರಿ ಸ್ವಾಮಿ ನಿಮ್ಮ ಕತೆ? ಈ ಕಡೆ ಒಂದು ಸಪೋರ್ಟು, ಆ ಕಡೆ ಒಂದು ಸಪೋರ್ಟು. ಅದ್ಭುತ ರೀ. ಏನು ಒಳ್ಳೆ ಜೋಡಿ ಬೇಳೆ ಸಮೇತ ಬಂದ್ಬಿಟ್ಟಿದ್ರಲ್ಲಪ್ಪ ನನ್ನ ಮನೆಗೆ. ಬಿಡಿ, ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಸಿಕ್ಕಿದ್ಮೇಲೆ ಈ ಮನೇಲಿ ಯಾರು ಭಯ ರೀ ನಿಮ್ಗೆ? ಹಾಗಲ್ಲ ಬಿಗ್ರೆ, ಅದು ನಮ್ಮ ಹೋಟೆಲ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ಅಸಲು ಬಡ್ಡಿ ಸಮೇತ ದುಡ್ಡು ತಂದಿದ್ದೀನಿ, ತಗೊಳ್ಳಿ ಬೇಗ್ರೆ. ಇಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳಿ. ದುಡ್ಡು ತಂದ್ಬಿಟ್ಟಿದ್ದೀರಾ? ಹೋಟ್ಲನ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಸಲು ಬಡ್ಡಿ ಎಲ್ಲ ಒಟ್ಟು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಅದಿರ್ಲಿ, ಇಷ್ಟೊಂದು ದುಡ್ಡು ನಿಮ್ಗೆಲ್ಲಿಂದಾರೆ ಬಂತು? ಬಿಗ್ರೆ ಅದು ಅಯ್ಯ, ಅವನ್ ಕಡೆ ನೋಡಿ ನೀವ್ ಯಾಕ್ರಿ ಗಾಬರಿ ಆಗ್ತಾ ಇದ್ದೀರಾ? ಇಲ್ಲಾಂದ್ರೆ ಒಡಗಿಟ್ಕೊಂಡ್ ಬಂದ್ಬಿಟ್ರೇನ್ರಿ? ಇಲ್ಲ ಬಿಗ್ರೆ. ಇಲ್ಲ ಅಂದ್ರೆ ಅದಾಗದ ನಡ್ಕೊಂಡು ನಿಮ್ಮ ಹತ್ರ ಬಂದು ಸೇರ್ಕೊಂಡ್ಬಿಡ್ತಾ? ಅದು ಬಿಗ್ರೆ, ಅದು ಇಷ್ಟೊಂದು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು ಅದ್ರ ಮಾತು ಹೇಳ್ರಿ. ಅದಪ್ಪ, ಅವ್ರಿಗೆ ದುಡ್ಡು ಯಾವ್ದೋ ಜಾಗದಲ್ಲಿ ಸಿಕ್ತಂತೆ. ಯಾರೋ ಹೇಳಿದ್ರಂತೆ, ಬಂಧುಗಳ ಹತ್ರ ಸಾಲ ಮಾಡಿದ್ರೆ ಬಾಂಧವ್ಯಕ್ಕೆ ಧಕ್ಕೆ ಆಗುತ್ತೆ ಅಂತ. ಅದಕ್ಕೆ ಆ ದುಡ್ಡನ್ನ ಕೊಟ್ಟು ಹೋಟೆಲ್ನ ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ದುಡ್ಡು ಕೊಡಿ ಮಾವ. ತಗೊಳ್ಳಿ ಬಿಗ್ರೆ. ಬಂಧುಗಳ ಹತ್ರ ಸಾಲ ಮಾಡಿದ್ರೆ ಬಾಂಧವ್ಯಕ್ಕೆ ಧಕ್ಕೆ ಬರುತ್ತೆ, ಬಾಂಧವ್ಯ ಮುರಿದೋಗುತ್ತೆ. ನೋಡ್ರಿ, ನನಗೆ ಕೊಡಕ್ಕೆ ಈ ಹಣನ ನೀವು ಬೇರೆ ಯಾರ ಹತ್ರ ಇಂದನಾದ್ರೂ ಸಾಲ ಮಾಡ್ಕೊಂಡು ಬಂದಿದ್ರೆ ಈ ದುಡ್ಡು ನನಗೆ ಕೊಡಬೇಡಿ. ಆಗಲೇ ಹೇಳಿದ್ನಲ್ಲಪ್ಪ, ಯಾವುದೋ ಒಂದು ಜಾಗದಿಂದ ದುಡ್ಡು ಬಂದಿದೆ, ತಗೊಳ್ಳಿ ಬಿಗ್ರೆ. ಅಯ್ಯೋ, ಈ ದುಡ್ಡನ್ನು ಸುಮ್ಮನೆ ನನ್ನ ಕಡೆ ತೋರಿಸ್ಬೇಡ್ರಿ, ಚಾಚ್ಬೇಡಿ, ಇಟ್ಕೊಳ್ರಿ ಇಟ್ಕೊಳ್ರಿ. ನಾನು ಹೇಳ್ತೀನಿ ಕೇಳಿ. ಈಗ ಒಂದು ಕೆಲಸ ಮಾಡಿ, ಈ ದುಡ್ಡಿದೆಯಲ್ಲ ಇದರಲ್ಲಿ ನಿಮ್ಮ ಹೋಟ್ಲ ಚೆನ್ನಾಗಿ ಡೆವಲಪ್ ಮಾಡ್ಬಿಡ್ರಿ. ಅದೇ ನೆಲನೇನ್ರಿ, ಸಿಮೆಂಟ್ ಎಲ್ಲ ಕಿತ್ತೋಗ್ಬಿಟ್ಟು ಕಲ್ಲುಗಳು ಕಾಲಕ್ಕೆ ಚುಚ್ಕೋತವೆ. ಅದನ್ನೆಲ್ಲನ ಅದಕ್ಕೆಲ್ಲ ಮೊಸಾಯಿಕ್ ಹಾಕಿಸ್ಬಿಡಿ. ಮೊಸಾಯಿಕ ಬೇಡ ಬೇಡ, ಮಾರ್ಬಲ್ ಹಾಕಿಸ್ಬಿಡಿ. ಹೋಟ್ಲನ್ನೆಲ್ಲ ಪೂರ್ತಿ ಮಾರ್ಬಲ್. ಆಮೇಲೆ ಅದೇನ್ರಿ, ಅದೇ ನಿಮ್ಮ ಹೋಟ್ಲದ ಅದು ಆ ಸ್ಟೋರ್ ರೂಮು ಒಳ್ಳೆ ಡಂಜನ್ ಇದ್ದಂಗಿದೆ, ಗಾಳಿ ಇಲ್ಲ, ವಾಸನೆ. ಅದಕ್ಕೆಲ್ಲ ಕಿಟಕಿ ಎಲ್ಲ ಮಾಡಿಸಿ ಶುದ್ಧವಾಗಿ ಮಾಡಿ. ಮೊನ್ನೆ ಒಂದು ಕೆಲಸ ಆಗೋಯ್ತು ನೋಡಿಪ್ಪ. ನಿಮ್ಮ ಹೋಟ್ಲಿಗೆ ಬಂದ ಟಾಯ್ಲೆಟ್ ಒಳಗಡೆ ಹೊಂಟದು, ಒಳಗಡೆ ಹೋಗೋದೇನೋ ಹೋಗ್ಬಿಟ್ಟೆ ರೀ, ವಾಪಸ್ಸೇ ಬರಕ್ಕಾಗಲಿಲ್ಲ. ಅಷ್ಟೊಂದು ಚಿಕ್ಕದಾಗಿದೆ ನಿಮ್ಮ ಟಾಯ್ಲೆಟ್. ಅದನ್ನೆಲ್ಲ ಓಡಿಸಿ ದೊಡ್ಡದು ಮಾಡಿಸ್ಬಿಡಿ. ಇನ್ನೊಂದು ಮುಖ್ಯವಾದ ವಿಚಾರ, ಬುಟ್ಟಿನ ವಿಚಾರ. ನಿಮ್ಮ ಹೋಟ್ಲ್ ಮುಂದೆ ಜಾಗ ಇದೆ ನೋಡಿ, ಖಾಲಿ ಜಾಗ ಅಷ್ಟಲ್ಲ, ಅದನ್ನ ಒಳ್ಳೆ
ಗಾರ್ಡನ್ ರೆಸ್ಟೋರೆಂಟ್ ಮಾಡ್ಬಿಡ್ರಿ, ವ್ಯಾಪಾರ ಚೆನ್ನಾಗಾಗುತ್ತೆ. ಈ ದುಡ್ಡಲ್ಲಿ ಅದೆಲ್ಲ ಮಾಡಿ ಮಾಡಿ. ಹಾಗಲ್ಲ ಬೀಗ್ರೆ, ನಮ್ಮ ಹೋಟೆಲ್ನ ಬಿಡಿಸ್ಕೊಳಕ್ಕೆ ಅಂತಾನೆ ನಾನು ಅಸಲು ಬಡ್ಡಿ ಸಮೇತ ದುಡ್ಡು ತಂದಿದ್ದೀನಿ. ತಗೊಳ್ಳಿ ಬೀಗ್ರೆ. ದುಡ್ಡು ತಂದ್ಬಿಟ್ಟಿದ್ದೀರಾ? ಬಡ್ಡಿ ಸಮೇತ? ಹೌದು. ಅಸಲು ಇಡಿ. ಅಮ್ಮ ಲಕ್ಷ್ಮಿ, ಏನ್ ಮಾವ? ಸ್ವಲ್ಪ ಅಪ್ಪ ಮತ್ತ ಇಲ್ಲಿ ಬಂದೆ ಮಾವ. ಆಯ್ತಲ್ಲ, ದುಡ್ಡು ಕೊಟ್ಟಿದ್ದೆ. ಹೊರಡಿ.